ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವರು ಕಾಯಿ ಸುಲ್ಕೊಡ್ತೀನಿ ಅಂತ ಹೇಳಿದರು. ಅವರಿಗೆ ಮರೆತು ಹೋಗ್ಬಿಟ್ಟಿತ್ತು, ಹಾಗಾಗಿ ಅವರು ಊರಿಗೆ ಹಾಗೆ ಹೋದರು. ನಾನು ಹೋಗಿ ಒಂದು ಕಾಯಿನ ಕೂಡ ಸುಲ್ಕೊಂಡು ಬಂದೆ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಬೇಕಿತ್ತು, ಅದನ್ನು ಕೂಡ ಶೆಡ್ಡಿಂದನೇ ತೊಗೊಂಡು ಬಂದೆ. ಬಂದಮೇಲೆ ನಾನು ಒಂದೆರಡು ದಿನ ವ್ಲಾಗ್ನ ಮಾಡ್ಕೊಳ್ಲಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಬೇಜಾರು ಥರನೂ ಆಗಿತ್ತು. ಹಾಗಾಗಿ ಇದು 2 ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ಕೊತಾ ಇದ್ದೀನಿ. ಆದರೂ ಇವತ್ತು ಕೂಡ ನನ್ನ ಹತ್ರ ವ್ಲಾಗ ಪೂರ್ತಿ ಮಾಡೋಕ್ಕೆ ಆಗಲೇ ಇಲ್ಲ. ತಿಂಡಿ ಬಂದು ಪಡ್ಡು ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ಈರುಳ್ಳಿನ ಹೆಚ್ಚುತ್ತಾ ಇದ್ದೀನಿ, ಮತ್ತು ಚಟ್ನಿಗೂ ಕೂಡ ರೆಡಿ ಮಾಡ್ಕೋಬೇಕು. ಇವಾಗ ತುಂಬ ದಿನದಿಂದ 2 ದಿನದ್ದು ವ್ಲಾಗ್ನ ಸೇರಿಸಿ ಒಂದು ದಿನಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಅವತ್ತು ತಂದೆ ತಾಯಿ ಇದ್ದರೆ ಮಾತ್ರ ತವ್ರ ಮನೆ ಅಂತ ಹೇಳಿದ್ದೆಲ್ಲ, ಅದಕ್ಕೆ ತುಂಬ ಜನ ಹೌದು ಅಂತ ಅವರವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಈ ಟೈಮಲ್ಲಿ ಒಂದೊಂದ್ಸಲ ಅನಿಸುತ್ತೆ ಅಣ್ಣ ತಮ್ಮ ಯಾರಾದರೂ ಇರಬೇಕು ಅಂತ ಹೇಳಿ. ಯಾಕಂದರೆ ಅಟ್ಲೀಸ್ಟ್ ನಮ್ಮನ್ನು ಕರಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ನಮಗೆ ತವ್ರ ಮನೆ ಅನ್ನೋದು ಇರುತ್ತೆ ಅಂತ. ಅದು ಇದ್ದಾಗಲೇ ಅದೊಂಥರ ಬೇರೆ ಭಾವನೆ. ಈಗ ಆವಾಗ ನಮಗಿಲ್ಲ ಅಲ್ವಾ, ನಮ್ಮದೇ ಒಂಥರ ಬೇರೆ ಥರ ಭಾವನೆ ಇರುತ್ತೆ. ಹಾಗಾಗಿ ಯಾರಿದ್ರೂ ಮಾಡೋದು ಅಷ್ಟೇ. ಚಿಕ್ಕಪ್ಪಂಗೆ ಏನಾಗಿ ತೀರ್ಕೊಂಡ್ರು ಅಂತ ಕೇಳಿದರು. ಹಾರ್ಟ್ ಅಟ್ಯಾಕ್ ಆಗಿತ್ತು ಅಷ್ಟೇ. ಮತ್ತು ಅವ್ರನ್ನ ಯಾಕೆ ತೋರಿಸಿಲ್ಲ, ಇವ್ರನ್ನ ಯಾಕೆ ತೋರಿಸಿಲ್ಲ ಅನ್ನೋದು ಕೂಡ ಕಮೆಂಟ್ ಬಂದಿತ್ತು. ಈ ಥರ ಟೈಮಲ್ಲಿ ಯಾರನ್ನು ನಾವು ತೋರ್ಸೋಕ್ಕಾಗಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಮನೇಲಿ ಯಾರಿಗಾದರೂ ಏನಾದ್ರು ಆದಾಗ ಎಲ್ಲರನ್ನೂ ತೋರ್ಸೋಕ್ಕಾಗುತ್ತಾ? ಇಲ್ವಲ್ಲ. ಅದೇ ಕಾರಣಕ್ಕೇ ನಾನು ಯಾವುದು ತೋರಿಸಿಲ್ಲ. ಜನನೋ ಏನೋ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ಅದು ಯಾವ ಥರ ಯೋಚನೆ ಬರುತ್ತೆ ಅನ್ನೋದೇ ನನಗೆ ಒಂದೊಂದ್ಸಲ ಆಶ್ಚರ್ಯ ಅಂತ ಅನಿಸುತ್ತೆ. ನಮಗೆ ಯಾವುದು ಯೋಚನೆ ಬಂದಿರಲ್ವೋ ಅವ್ರ ತಲೆಗೆ ಅದು ಯೋಚನೆ ಬಂದಿರುತ್ತೆ. ನನಗೆ ಒಂದೊಂದ್ಸಲ ನಗು ಬರುತ್ತೆ, ಒಂದೊಂದ್ಸಲ ಬೇಜಾರು ಕೂಡ ಆಗುತ್ತೆ. ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಲ್ವ. ತುಂಬ ಜನ ನಾನು ಊರಿನ ವ್ಲಾಗೆಲ್ಲ ಹಾಕಿದಾಗ, ಅಯ್ಯೋ ನೀವು ತುಂಬ ಅದೃಷ್ಟವಂತರು ಹಾಗೆ ಹೀಗೆ ಅಂತ ಹಾಕ್ತೀರಾ. ಆ ಥರ ಯಾವುದೂ ಇರೋದಿಲ್ಲ. ಅದು ಬಿಹೈಂಡ್ ದ ಸ್ಕ್ರೀನ್ ಅಂತಾರೆ ಗೊತ್ತಾ, ಆ ಥರದ್ದು ನಾವು ಯಾವುದೂ ನಿಮಗೆ ತೋರಿಸಿರಲ್ಲ. ನಾನು ಏನು ಖುಷಿಪಟ್ಟಿರ್ತೀನೋ, ಏನು ಇದನ್ನು ಮಾಡಿರ್ತೀನೋ ಅದು ಮಾತ್ರ ನಿಮಗೆ ನಾನು ತೋರಿಸಿರ್ತೀನಿ. ಹಾಗೆ ಅನಿಸುತ್ತೆ. ಅದ್ರ ಹಿಂದೆ ತುಂಬ ನೋವುಗಳು, ತುಂಬ ಏನೇನೋ ಇದೆ. ಆದರೆ ಅದನ್ನು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯೂಟ್ಯೂಬಲ್ಲಿ ಏನಂದರೆ ಒಂದು 75% ಅಷ್ಟನ್ನು ಮಾತ್ರ ಹೇಳ್ಕೋಬೋದು, ಇನ್ನು 25% ಹೇಳೋಕ್ಕೆ ಆಗೋದಿಲ್ಲ, ಹೇಳಲೂಬಾರ್ದು. ಯಾಕಂದರೆ ನಮ್ಮ ಫ್ಯಾಮಿಲಿ ವಿಚಾರನ ನಾನು ಯೂಟ್ಯೂಬ್ ಮುಂದೆ ಅಥವಾ ತುಂಬ ಜನರ ಎದುರುಗಡೆ ಹಂಚ್ಕೊಳ್ಳೋಕ್ಕೆ ನನಗೆ ಅದು ಇಷ್ಟ ಇಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ಯಾವುದೂ ಇಲ್ಲ, ಎಲ್ಲ ಬೇರೆ ಥರನೇ ಇದೆ. ಯಾವುದನ್ನು ಕರೆಕ್ಟಾಗಿ ನಿಮಗೆ ಹೇಳೋಕ್ಕಾಗಲ್ಲ. ನಾನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ, 2-3 ದಿನದಿಂದ ತುಂಬ ನಾನು ಒಂಥರ ಡಿಸ್ಟರ್ಬ್ ಆಗಿದೆ. ನೆಕ್ಸ್ಟ್ ಹೇಳ್ತೀನಿ ಏನೇನು ಆಯಿತು ಅನ್ನೋದನ್ನು. ಎಲ್ಲ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ತುಂಬಾರ್ದು ಅಂತ. ನಾನು ಚಟ್ನಿನೂ ಮಾಡಿರಲಿಲ್ಲ. ಜಸ್ಟ್ ನಮ್ಮನೆಯವರು ಬರೋ ಟೈಮಲ್ಲಿ ನಾನು ಟೀ ಕುಡಿತಾ ಕುತ್ಕೊಂಡಿದ್ದೆ. ನಮ್ಮನೆಯವರು ಬೇಗ ಬಂದರು. ನನಗೆ ಯಾಕೋ ಕೆಲಸ ಮೂಡೇ ಇರಲಿಲ್ಲ. ತುಂಬ ವ್ಲಾಗ್ಗಳಲ್ಲಿ ಇದೆ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಮೋಟಿವೇಶನ್ ತೊಗೋಬೇಕು ಅಂತಲೂ ಅಂದ್ಕೊತಾ ಇದ್ದೀನಿ. ಹಾಗಾಗಿನೇ ಕೆಲವೊಂದು ವೀಡಿಯೋಗಳನ್ನ ನೋಡ್ತೀನಿ, ಮತ್ತು ಕೆಲವೊಬ್ಬರು ಬುಕ್ಗಳನ್ನ ಸಜೆಸ್ಟ್ ಮಾಡಿದರು. ನಾನು ಹೀಗೆ ವ್ಲಾಗ್ಗಳು ನೋಡ್ತಾ ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು, ಆ ಬುಕ್ಗಳನ್ನ ನಿಮಗೆ ತರಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನನಗೆ ಆ ಓದೋ ಅಭ್ಯಾಸ ನನಗಿಲ್ಲ. ಅದೇ ಒಂದು ನನಗೆ ತೊಂದರೆ ಆಗೋದು. ನಮ್ಮ ಮನೆಯವ್ರು ಬೈತಾರೆ ಯಾವಾಗಲೂ, ಸ್ವಲ್ಪ ಬುಕ್ಕುಗಳು ಓದು, ಪೇಪರ್ ಜಾಸ್ತಿ ಓದು ಅಂತಾರೆ. ನನಗೆ ಓದೋ ಅಭ್ಯಾಸ ಅಷ್ಟೊಂದು ಇಲ್ಲ. ಹಾಗೆ ನಮ್ಮ ಮನೆಯವರು ಬಂದರು. ಅವರಿಗೂ ಕೂಡ ನಾನು ತಿಂಡಿನ ಕೊಟ್ಟೆ, ಪಡ್ಡು ಮತ್ತು ಕಾಯಿ ಚಟ್ನಿನ ಮಾಡಿದ್ದೆ. ಹಾಗೆ ತರಕಾರಿ ಏನೂ ಇರಲಿಲ್ಲ. ನಮ್ಮ ಮನೆಯವರು ಬಾ ಹೋಗಿ ತರಕಾರಿ ತರೋಣ ಅಂತ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಮನೇಲೇ ಒಳಗೆ ಇರ್ತೀವಲ್ವ, ಅದು ಕೂಡ ನಮಗೆ ಅದೊಂದು ಈಗ ಹೊರಗಡೆ ಹೋಗೋಣ ಅಂದರೆ ಬೇಡ ಅನಿಸುತ್ತೆ. ಅದು ನನಗೀಗ ಆಗ್ತಾ ಇದೆ. ಎಲ್ಲಾದರೂ ಹೋಗೋಣ ಅಂದರೆ ಬೇಡ ಬಿಡ್ರಿ, ಅತ್ಲಾಗೆ ಮನೇಲೇ ಇರೋಣ ಅನ್ನೋ ಥರ ಆಗಿದೆ. ನಮ್ಮ ಮನೆಯವರೇ ಒತ್ತಾಯ ಮಾಡಿ ಇವತ್ತು ತರಕಾರಿ ತರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ತರಕಾರಿ ತರೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ನಮ್ಮ ರೋಡ್ ಕೂಡ ಚೆನ್ನಾಗಿ ಆಗಿದೆ. ನಮ್ಮ ಮನೆಯವ್ರು ಕರೆದ್ರು, ಬಾ ತರಕಾರಿ ತರಕ್ಕೆ ಹೋಗೋಣ ಅಂದರೆ ನೀನು ಬಾ ಅಂತ ಹೇಳಿದ್ರು. ನಾನು ಮನೇಲೇ ಹಾಕಿರೋ ಡ್ರೆಸ್ಸೇ ಕ್ಲೀನಾಗಿತ್ತು ಡ್ರೆಸ್ ಕೂಡ. ಆದರೆ ಯಾಕೋ ಗೊತ್ತಿಲ್ಲ, ನನಗೆ ಇಳಿದು ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಹೋಗಲಿಲ್ಲ. ನಮ್ಮ ಮನೆಯವರೇ ಹೋಗಿ ತರಕಾರಿನ ತರ್ತಾ ಇದ್ದಾರೆ. ಮತ್ತು ಅದು ಅಂತಾರವರು, ನಾನು ತಂದಿದ್ದು ನಿಂಗೆ ಇಷ್ಟ ಆಗಲ್ಲ, ನಿಂಗೆ ಏನು ಬೇಕು ಅದನ್ನೇ ಆರಿಸ್ಕೊಂಬಾ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ. ನನಗೆ ತುಂಬ ಏನು ತರಕಾರಿ ಬೇಡ ಆಗಿತ್ತು.
ಬೀಟ್ರೋಟ್ ಮತ್ತು ಕ್ಯಾರೆಟ್ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಬೇಕಿತ್ತು. ಇದೆಲ್ಲ ನಮ್ಮ ಮನೆಯವ್ರು ತೊಗೊಂಡಿರೋದು ಎಕ್ಸ್ಟ್ರಾ. ನಾನು ಏನು ಹೇಳಿದ್ದೆ ಅದು ಒಂದನ್ನ ಬಿಟ್ಟು ಬಾಕಿ ಎಲ್ಲ ತೊಗೊಂಡು ಬಂದಿದ್ದರು. ನಾನು ಬೀಟ್ರೋಟ್ ಹೇಳಿದ್ದೆ ಅಲ್ವಾ, ಅದನ್ನು ನಮ್ಮ ಮನೆಯವರು ತಂದೇ ಇರಲಿಲ್ಲ. ಆಮೇಲೆ ಮತ್ತೆ ಹೋಗಿ ಬೀಟ್ರೋಟ್ ತೊಗೊಬರೋದಕ್ಕೆ ಅಂತ ಹೋಗಿ ಹಾಗೆ ಬೀಟ್ರೋಟ್ನ ತೊಗೊಂಡು ಬಂದರು. ಮತ್ತು ನನಗೆ ಸೌತೆಕಾಯಿ ಬೇಕಿತ್ತು. ಸೌತೆಕಾಯಿ ಕೂಡ ಸಿಗಲಿಲ್ಲ ಅಂತೆ, ಅಂದರೆ ಚೆನ್ನಾಗಿರೋದು ಇರಲಿಲ್ಲ ಅಂತ ಹೇಳಿದ್ರು. ಎಳೆದಿದ್ದರೆ ಮಾತ್ರ ತನ್ನಿ ಅಂತ ಹೇಳಿದ್ದೆ. ಹಾಗೆ ತರಕಾರಿ ಕೂಡ ತಂದೆ. ನಾನು ಇವಾಗ ತರಕಾರಿಗಳನ್ನ ತುಂಬ ಸ್ಟಾಕ್ ಮಾಡ್ಕೊತಾ ಇಲ್ಲ. ನನಗೆ ಯಾವ್ಯಾವಾಗ ಏನೇನು ತರಕಾರಿ ಬೇಕೋ ಅದನ್ನು ಅವಾಗವಾಗ ಹೋಗಿ ತರ್ತೀನಿ. ಸೊಪ್ಪುಗಳು ನೋಡಿದ್ರು ಮಸೊಪ್ಪು ಮಾಡೋಣ ಅಂತ, ಆದರೆ ಸೊಪ್ಪುಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತೆ. ಹಾಗಾಗಿ ಬೇಡ ಅಂತ ಹೇಳಿ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ 2 ಕಟ್ಟು ತೊಗೊಂಡು ಬಂದರು. ನವಿಲುಕೋಸು ತುಂಬ ಚೆನ್ನಾಗಿತ್ತಂತೆ, ಎಳೆದಿತ್ತಂತೆ, ಅದನ್ನು ಕೂಡ ಒಂದು ಅರ್ಧ kg ತೊಗೊಂಡ್ರು. ಹಾಗೆ ಕ್ಯಾರೆಟ್ ಇತ್ತಲ್ವ, ಇವತ್ತು ಕ್ಯಾರೆಟ್ ತೊತ್ಲೆಗೆ ಕೋಸಂಬರಿ ಮಾಡಿ ಬೀಟ್ರೋಟ್ದು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಕೆಲಸ ಕೂಡ ತುಂಬ ಇತ್ತು. ಮತ್ತು ಇವತ್ತು ನಾನು ಹಿತ್ತಲು ಕ್ಲೀನ್ ಮಾಡೋದಕ್ಕೆ ಒಬ್ಬರಿಗೆ ಬರೋಕ್ಕೆ ಹೇಳಿದ್ದೆ. ಆಮೇಲೆ ಅವರು ಬಂದಿರಲಿಲ್ಲ. ಆಮೇಲೆ ಮತ್ತೆ ಅವರಿಗೆ ಫೋನ್ ಮಾಡಿದೆ. ಆಮೇಲೆ ಅವರು ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅವರು ಬರ್ತಾರೆ ಅಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಬೇಕಾಗುತ್ತೆ ಅಂತ. ತುಂಬ ಕಳೆ ಆಗಿಬಿಟ್ಟಿತ್ತು ಹಿತ್ತಲು. ನನಗೆ ಒಂಥರ ಅನ್ನಿಸ್ತಾಯಿತ್ತು, ಯಾವಾಗಾದರೂ ಕ್ಲೀನ್ ಮಾಡಿಸ್ತೀನಪ್ಪ ಅಂತ. ಆಮೇಲೆ ಅವರು ಬಂದರು. ಆಮೇಲೆ ಹಿತ್ತಲನ್ನ 2 ದಿನ ಕೆಲಸಕ್ಕೆ ಬಂದು ಅವರು ಕ್ಲೀನ್ ಮಾಡಿದ್ರು. ಹಾಗಾಗಿ ನಾನು ವ್ಲಾಗ್ನು ಕೂಡ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ನಾನು ಕ್ಲೀನ್ ಮಾಡೋಕ್ಕೇನು ಹೋಗಲಿಲ್ಲ, ಆದರೆ ಆವಾಗವಾಗ ಅಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ವ್ಲಾಗ್ ಏನು ನಾನು ಅಷ್ಟು ಮಾಡಲಿಲ್ಲ. ಮತ್ತು ಅವರು ಕ್ಲೀನ್ ಮಾಡೋಕ್ಕೆ ಬಂದಿದ್ರು, ನಾನೇನು ವೀಡಿಯೋ ಆ ಥರದ್ದು ಮಾಡ್ಕೊಳ್ಲಿಲ್ಲ. ಒಂದಷ್ಟು ತರಕಾರಿ ಬೀಜಗಳನ್ನೆಲ್ಲ ಹಾಕಬೇಕಿತ್ತು, ಅದಕ್ಕೂ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ. ಅಮ್ಮನ ಹತ್ರನೂ ಬೀಜ ಕೇಳಿದ್ದೀನಿ. ಆಮೇಲೆ ಅಮ್ಮ ಸೌತೆ ಗಿಡ ಇದೆ ಒಯ್ಯಿ ಅಂತ ಮೊನ್ನೆ ಹೇಳಿದ್ರು. ಆದರೆ ನಾನು ಸೌತೆ ಗಿಡ ಏನೂ ತಂದಿರಲಿಲ್ಲ, ಯಾಕಂದರೆ ಹಿತ್ತಲು ಕ್ಲೀನ್ ಆಗಿರಲಿಲ್ಲಲ್ಲ. ಹಾಗಾಗಿ ಅಮ್ಮ ಮಾತ್ರ ಫುಲ್ ಎಲ್ಲ ಕ್ಲೀನ್ ಮಾಡಿ ಗಿಡಗಳೆಲ್ಲ ದೊಡ್ಡ ದೊಡ್ಡಕ್ಕೆ ಚೆನ್ನಾಗಿ ಆಗಿಬಿಟ್ಟಿದೆ. ಹಾಗೆ ಈಗ ನಾವು ಊಟ ಮಾಡ್ತಾಯಿದ್ವಿ. ಅವರು ಲೇಟಾಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರು, 2 ಗಂಟೆ ಹಾಗೆ. ಯಾಕಂದರೆ ಅವ್ರು ಬಂದಿದ್ದೆ 10:15 ಆಗಿತ್ತು. ಮತ್ತು ಟೀ ಕೊಟ್ಟಿದ್ದೆ. ಮತ್ತು ಅವರು ತಿಂಡಿ ಕೂಡ ಇಲ್ಲಿ ಕೆಲಸಕ್ಕೊಬ್ಬರು ಮನೆಗೆ ಹೋಗ್ತಾರೆ, ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ನಾನು ಲೇಟಾಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಈಗ 1:45 ಆಗಿತ್ತು, ಅಷ್ಟೊತ್ತಿಗೆ ನಾವು ಕೂಡ ಊಟನ ಮಾಡ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ಬೀಟ್ರೋಟ್ ಸಾಂಬಾರು ಮಾಡ್ದೇ. ನನಗೆ ತುಂಬ ಇಷ್ಟ ಬೀಟ್ರೋಟ್ ಸಾಂಬಾರು ಅಂದರೆ. ಊಟನೂ ಆಯಿತು. ಇದು ನೆಕ್ಸ್ಟ್ ಡೇನು ನೋಡಿ, ನಾನು 8:15ಗೆ ವಿಡಿಯೋನ ಶುರು ಮಾಡಿದ್ದೀನಿ. ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಅಂತ ವಿಡಿಯೋ ಮಾಡಬೇಕಲ್ಲ ಅಂತ ಮಾಡೋ ಥರ ಆಗಿದೆ ನೋಡಿ. ಹೊರಗಡೆ ಎಲ್ಲ ಕ್ಲೀನ್ ಆಗಿದೆ. ಒಂದಷ್ಟು ಗಿಡಗಳೆಲ್ಲ ಕಟ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಏನಾಗಿತ್ತು ಅಂದರೆ, ಹೋದ ಸಲ ಬೇಸಿಗೆ ಟೈಮಲ್ಲಿ ನಾವು ಕೆಲವೊಂದು ಗಿಡಗಳನ್ನ ಕಟ್ ಮಾಡಿಬಿಟ್ಟಿದ್ವಿ, ನಾನು ನಮ್ಮ ಮನೆಯವರು. ಅವೆಲ್ಲ ಗಿಡಗಳು ಸತ್ತೋಗ್ಬಿಟ್ಟಿದ್ದಾವೆ. ಯಾರಾದರೂ ಬೇಸಿಗೆ ಟೈಮಲ್ಲಿ ಗಿಡಗಳನ್ನ ಕಟ್ ಮಾಡೋದಿದ್ದರೆ ಯಾವಾಗಲೂ ಮಳೆ ಹತ್ತೋ ಟೈಮಲ್ಲೇ ಕಟ್ ಮಾಡ್ತಾರೆ. ನಾನು ತುಂಬ ಬುದ್ಧಿವಂತಿಕೆ ತೋರ್ಸೋಕ್ಕೆ ಹೋಗಿ ನಾನು ನಮ್ಮ ಮನೆಯವರು ಆ ಥರ ಮಾಡಿ ಒಂದು 3-4 ದಾಸವಾಳ ಗಿಡಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ಇವತ್ತು ಕೂಡ ಬರ್ತಾರೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಷ್ಟು ಮುಗಿಸಿ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಇವತ್ತು ತಿಂಡಿ ಏನಪ್ಪ ಅಂದರೆ ಸ್ವಲ್ಪ ಅಕ್ಕಿ ರೊಟ್ಟಿ ಮತ್ತು ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ. ನಿಜ ಹೇಳ್ತೀನಿ, ನಾನು ಇಲ್ಲಿ ತನಕನೂ ತಿಂಡಿ ಏನು ಮಾಡೋದು ಅಂತ ಯೋಚನೆಯೂ ಕೂಡ ಮಾಡಿರಲಿಲ್ಲ. ಆಮೇಲೆ ಸ್ವಲ್ಪ ಅನ್ನ ಇತ್ತಲ್ವ, ಅದನ್ನೇ ರೊಟ್ಟಿ ಮಾಡಿಬಿಡೋಣ ಅಂತ ನಮ್ಮ ಮನೆಯವರು ಹೇಳಿದ್ರು. ಬೇಡ ಬಿಡು, ನಿನ್ಗೆ ಯಾಕೋ ಇವತ್ತು ಮಾಡೋಕ್ಕೆ ಇಷ್ಟ ಇಲ್ವಲ್ಲ, ಹೋಟೆಲಿಂದ ತಿಂಡಿ ತರೋಣ ಅಂತ ಹೇಳಿದ್ರು. ಆದರೆ ನೆನ್ನೆದೇ ಸ್ವಲ್ಪ ಅನ್ನ ಇತ್ತು. ನಾನು ಅದನ್ನೇ ಏನು ಮಾಡಿದೆ ಅಂದರೆ, ಅನ್ನ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆಯೇ ಚೂರು ಉಪ್ಪು ಹಾಕಿ ಅದನ್ನು ನಾನು ಮಿಕ್ಸಿ ಮಾಡಿ ಹಾಗೆ ಇದೊಂಥರ ದಿಢೀರಂತ ರೊಟ್ಟಿ ಮಾಡೋದು. ಈ ಥರ ರೊಟ್ಟಿನೂ ಕೂಡ ಮಾಡ್ತಾರೆ, ಅಂದರೆ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಉಪ್ಪು ಹಾಕಿ ಈ ಥರ ನಾದಿ, ಹಳ್ಳಿಗಳಲ್ಲೆಲ್ಲ ಇದೇ ಥರ ರೊಟ್ಟಿ ಮಾಡ್ತಾರೆ. ತುಂಬ ರೊಟ್ಟಿ ಮಾಡಬೇಕು ಮತ್ತು ಹಿಟ್ಟು ಜಾಸ್ತಿ, ರೊಟ್ಟಿ ಜಾಸ್ತಿ ಬೇಕು ಅಂದಾಗ ಮಾತ್ರ ಆ ಥರ ಹಿಟ್ಟೆಲ್ಲ ಉಕ್ಕರಿಸಿ ಮಾಡ್ತಾರೆ. ಆದರೆ ಈ ಥರ ರೊಟ್ಟಿ ಮಾಡಬೇಕಿದ್ರೆ ಏನಂದರೆ, ಆವಾಗ ಮಾಡಿ ಆವಾಗೇ ತಿನ್ನಬೇಕು, ಮತ್ತು ಸ್ವಲ್ಪ ಒರಟಾಗಿಬಿಡುತ್ತೆ. ಬಿಸಿ ಇದು ತಿನ್ನೋಕ್ಕೆ ಮಾತ್ರ ಇದು ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟೊಂದು ಇದು ಚೆನ್ನಾಗಂತ ಅನಿಸಲ್ಲ ರೊಟ್ಟಿ. ನಾನು ಯಾವಾಗಾದರೂ ಈ ಥರ ದಿಢೀರಾಗಿ ತಿನ್ನಬೇಕು ಅನಿಸಿದ್ರೆ ಸಂಜೆ ಕಡೆ, ಅಥವಾ ನಮ್ಮನೆಯವ್ರು ರೊಟ್ಟಿ ತಿನ್ನಬೇಕು ಅಂದಾಗ ಈ ಥರ ಮಾಡ್ತೀನಿ. ಮಾಡಿದೆ ಕೂಡ ತುಂಬ ದಿನ ಆಗಿತ್ತು. ಇವತ್ತು ಮಾಡೋ ಥರ ಆಯಿತು. ಅದೇ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ, ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ಆ ಕಡೆ ಬದನೆಕಾಯಿ ಕೂಡ ನಾನು ಬೇಯೋದಕ್ಕೆ ಹಾಕಿದ್ದೀನಿ, ಅದು ಕೂಡ ಬೇಯ್ತಾ ಇದೆ. ಅದೇ ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ, ಬದನೆಕಾಯಿ ಚಟ್ನಿ ಮಾಡಲೋ ಬದನೆಕಾಯಿ ಬಜ್ಜಿ ಮಾಡಲೋ ಅಂತ. ಬದನೆಕಾಯಿ ಬಜ್ಜಿನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ಬದನೆಕಾಯಿನ ನಾನು ಸುಡೋದಕ್ಕೆ ಹಾಕಿದ್ದೀನಿ. ನಾನು ಇಷ್ಟೊತ್ತಾದ್ರೂ ಟೀ ಕೂಡ ಕುಡಿದಿರಲಿಲ್ಲ.
ಆಮೇಲೆ ನಮ್ಮ ಮನೆಯವ್ರು ಬೈದರು, ಯಾಕೆ ಟೀ ಇನ್ನೂ ಕುಡ್ದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಂಗೆ ಬೇಡ ಬಿಡಿ ಇವತ್ತು ಟೀನ ಅಂದೆ. ಆಮೇಲೆ ನಮ್ಮ ಮನೆಯವರೇ ಟೀನ ಮಾಡಿ ನನಗೆ ಕೊಟ್ಟರು. ಆಮೇಲೆ ನಾನು ಟೀನ ಕುಡಿದೆ. ಟೀ ಕುಡ್ದವಳು ಈಗ ನಮ್ಮ ಮನೆಯವ್ರಿಗೆ ನಾನು ರೊಟ್ಟಿನ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ನೆನ್ನೆದು ಸ್ವಲ್ಪ ಸಾಂಬಾರಿದೆ, ಸ್ವಲ್ಪ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಿದ್ರೆ ಆ ಕೆಲಸದವ್ರಿಗೂ ಕೂಡ ಅದನ್ನೇ ಹಾಕ್ಕೊಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡಿದ್ದೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ವಿಡಿಯೋ ಮಾಡಿ ತುಂಬ ದಿನ ಆಗಿರೋದ್ರಿಂದ ನನಗೆಲ್ಲ ಒಂಥರ ಮರ್ತೋದಂಗೆ ಆಗಿಬಿಟ್ಟಿದೆ. ರೊಟ್ಟಿ ಎಲ್ಲ ಒಂಥರ ಚೆನ್ನಾಗಾಗಿತ್ತು. ಕೈ ರೊಟ್ಟಿ ಎಲ್ಲ ಆಗುತ್ತೆ ಗೊತ್ತಾ, ಅದೇ ಥರ. ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಮತ್ತು ತುಂಬ ಗರಿ ಗರಿಯಾಗಿ ಬರುತ್ತೆ. ಬಿಸಿ ಬಿಸಿ ರೊಟ್ಟಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಕೂಡ ತಿಂಡಿ ತಿಂತಾಯಿದ್ರು. ಹಾಗೆ ನನಗೂ ಕೂಡ ತುಂಬ ಹಸಿವಾಗಿತ್ತು. ಅವ್ರದ್ದು ಲಾಸ್ಟ್ ರೊಟ್ಟಿ ತಿಂತಾಯಿದ್ರು. ಆಮೇಲೆ ನೀನು ಬಾ ಈಗ ತಿಂಡಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಈಗ ತಿಂಡಿನ ತಿಂತಾಯಿದ್ದೀನಿ. ನಾನು ಟೀನ ಪೂರ್ತಿ ಕುಡ್ದಿರಲಿಲ್ಲ, ಒಂದು ಅರ್ಧ ಕುಡಿದು ಅರ್ಧ ಹಾಗೆ ಇಟ್ಕೊಂಡಿದ್ದೆ. ಯಾಕಂದರೆ ನನಗೆ ಲೇಟು ಆಗಿಬಿಟ್ಟಿತ್ತು ಮತ್ತು ಕೆಲಸನೂ ಆಗಿರಲಿಲ್ಲ. ಇವರು ತಿಂಡಿಗೆ ಕಾಯ್ತಾಯಿದ್ರು. ಅದಕ್ಕೇ ಅರ್ಧ ಕುಡಿದು ಅರ್ಧ ಈಗ ಬಿಸಿ ಮಾಡಿಕೊಂಡು ತಿಂಡಿ ಜೊತೆಗೆ ಟೀನ ಕುಡಿತಾ ಇದ್ದೀನಿ. ನಾನು ಆಮೇಲೆ ಯಾವುದೇ ವ್ಲಾಗ್ಗಳನ್ನೂ ಕೂಡ ಮಾಡ್ಕೊಂಡಿಲ್ಲ, ಸಾರಿ. ಸ್ವಲ್ಪ ದಿನ ಹೀಗೆ ವ್ಲಾಗ್ಗಳು ಬರುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ಸ್ವಲ್ಪ ದಿನ ಆದ ನಂತರ ಪ್ರಾಪರಾಗಿರೋ ವೀಡಿಯೋಗಳನ್ನ ಹಾಕೋದಕ್ಕೆ ನಾನು ಕೂಡ ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.